ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನನ್ನ ಮಗನ ಬರ್ತ್ಡೇ ವ್ಲಾಗ್, 1 year ಬರ್ತ್ಡೇ ವ್ಲಾಗ್. ಆಲ್ರೆಡಿ 13th ಮುಗ್ದಿದೆ, ಎಲ್ರಿಗೂ ಗೊತ್ತಿರೋ ಹಂಗೆ. ಬಟ್ 1 year ಅದು ಏನಿದೆ ಹುಟ್ಟಿದ ದಿನನೇ ಮಾಡಬಾರ್ದು ಅಂತಾರೆ, ಒಂಚೂರು ಮುಂದೆ ಹಾಕೊಂಡು ಮಾಡಿ ಅಂತ ಹೇಳ್ತಾರೆ. ಸೊ ಅದರಿಂದ ಮುಂದೆ ಹಾಕೊಂಡು 17th ಮಾಡ್ತಾ ಇದೀವಿ. ಸೊ ಹಾಗೇನೆ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತೆ ಹೋಮ ಎಲ್ಲ ಇಟ್ಕೊಂಡಿದೀವಿ. ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ, ಆ ಚೌಟ್ರಿಲೇ ಇರೋದ್ರಿಂದ ಇಟ್ಕೊಂಡಿದೀವಿ. ಸೊ ಅದೆಲ್ಲ ಮುಗಿಸೋಕ್ಕೆ ಅಂತಾನೆ ಇವಾಗ ಹೊರಡ್ತಾ ಇದೀವಿ. ಇನ್ನೂ ರೆಡಿಯಾಗಿ ಹೋಗಿಲ್ಲ. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ. ಅಲ್ಲೆಲ್ಲ ಏನೇನಾಗತ್ತೆ ಏನು ಎತ್ತ ಅಂತ ನೋಡೋಣ. ನೋಡ್ತಾ ಇರ್ಬೋದಲ್ಲ ಹಸು ಹೇಗೆ ಕೂತಿದೆ ನೋಡಿ, ಯಾರಿಗೂ ಹೋಗ್ದಂಗೆ. ಈ ಥರ ಎಲ್ಲ ಮಾಡ್ತಾರೆ ಇವರು, ಏನೂ ಮಾಡೋಕ್ಕಾಗಲ್ಲ, ಅವ್ರದ್ದೇ ರಾಜ್ಯಭಾರ. ಸೊ ಹೋಗೋಣ ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ವಾಚ್ ಎವ್ರಿಥಿಂಗ್. ಹಾಗೆ ಡೆಕೋರೇಷನ್ ಎಲ್ಲ ಆಗಿದೆ ಅಂದರು, ಅರ್ಧಕ್ಕರ್ಧ ಆಗಿದೆ ಅಂದರು. ಸೊ ಡೆಕೋರೇಷನ್ ಎಲ್ಲ ನೋಡೋಣ, ನೋಡಿ ಏನನ್ಸುತ್ತೆ ಏನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹ್ಯಾಪಿ ಬರ್ತ್ಡೇ ಮಗ್ನೇ. ಇವರಪ್ಪ ಇವಾಗ ಸ್ಟಾರ್ಟ್ ಮಾಡ್ತಾರೆ ಎಲ್ಲಾನು. ಹ್ಯಾಪಿ ಬರ್ತ್ಡೇ. ಸೊ ಇವಾಗ ಹೋಮಾಗಿ ಹೊರಡ್ತಾ ಇದೀವಿ. ಸೊ ಅದಕ್ಕೆ ಪಾಪು ನಾನು 3 ಜನನು ಹೋಗ್ತಾ ಇದೀವಿ. ಅಪ್ಪ ಅಲ್ಲಿ ಡೆಕೋರೇಷನ್ ಎಲ್ಲ ನೋಡ್ಕೋಬೇಕು. ಸೊ ಅಪ್ಪನೂ ಬರ್ತಾ ಇದ್ದಾರೆ. ಸೊ ಹೋಗೋಣ ಬನ್ನಿ. ಅಲ್ಲಿ ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಏನು. ನಾನು ಕಲರ್ಸ್ ಒಂದು ಹೇಳಿರ್ತೀನಿ, ಈ ಶಾವ್ರು ಇದಾರಲ್ಲ ಏನಾದರೂ ಒಂದು ಎಡವಟ್ಟು ಮಾಡಿಲ್ಲದೆ ಇದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಸೊ ನಾನು ಒಂದು ಕಲರ್ ಹೇಳಿದ್ದೆ, ಬಟ್ ಅವರು ಮಾಡಿಲ್ಲ. ಸೊ ಲೈಟ್ ಕಲರ್ ಆದರೂ ಮಾಡ್ಸೋಣ, ಯಾಕಂದರೆ ನಮ್ದೆಲ್ಲ ಡಾರ್ಕ್ ಇದೆ. ಲೈಟ್ ಪರ್ಪಲ್, ಲೈಟ್ ಕಲರ್ಸಲ್ಲಿ ಗೋಲ್ಡು ಆ ಥರ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಏನು ಆಲ್ರೆಡಿ ಮನ್ಕೊಂಬಿಟ್ಟಿದ್ದಾರೆ ಹೋಮಕ್ಕೆ ಅಂತ ಬಂದಿದ್ದು. ಸೊ ಇಲ್ಲೇ ಮಾಡಿರೋದು. ಹೆಂಗಿದೆ ಡೆಕೋರೇಷನ್. ಎಲ್ಲೂ ರೆಡಿ ಮಾಡ್ತಾ ಇದ್ದಾರೆ. ಯುವನ್ನೆಸ್ ಗೌಡ. ಹಾಗೆ ಇಲ್ಲೇ ಹಾಲು, ಹಾಗೆ ಇಲ್ಲೇ ದೇವಸ್ಥಾನ. ಎಲ್ಲಿ ಬಂದಿಲ್ಲ, ಬಂದಿದ್ದೀವಿ ನೀವಲ್ಲ. ಇಲ್ಲೇ ದೇವಸ್ಥಾನ ನೋಡ್ತಾ ಇರ್ಬೋದು, ಗಣೇಶನ ದೇವಸ್ಥಾನ ಹೇಗಿದೆ ಅಂತ. ಸೊ ಇಲ್ಲಿ ಹೋಮಾಗೆಲ್ಲ ರೆಡಿ ಮಾಡಿದ್ದಾರೆ ನಮಗೆ ಅಂತಾನೆ, ಪಾಪುಗೆ ಅಂತ. ಸೊ ಇಲ್ಲಿ ಕುತ್ಕೋಬೇಕು. ಅವರಂತೂ ಎದ್ದೊಳ್ತಾನೆ ಇಲ್ಲ ಬಾಸು. ಫುಲ್ ಸ್ಮೈಲ್ ನೋಡಿ, ಮನಗಿದ್ದಾಗೂ ನಗು, ಸ್ಮೈಲ್. ಸೊ ಡೆಕೋರೇಷನ್ ಆಗ್ತಾ ಇದೆ ಡೆಕೋರೇಷನ್. ಸೊ ಅಲ್ಲಿ ಗಣೇಶ, ಅಲ್ಲಿ ಡೆಕೋರೇಷನ್. ನಂಗಂತೂ ಇದು ಒಂಥರ ಖುಷಿ ಆಗ್ತಾಯಿದೆ. ಫಸ್ಟ್ ಮಾಡಿದಾಗ ಬೇಜಾರಾಗಿತ್ತು, ನಮ್ಮಪ್ಪ ಯಾಕಪ್ಪ ಹಿಂಗೆ ಮಾಡಿದ್ದೀರಾ, ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ಬಟ್ ಅದರದ್ದು ಸ್ಟೋರೀಸ್ ಎಲ್ಲ ಕೇಳಿದಾಗ ತುಂಬ ಖುಷಿಯಾಯಿತು. ಆ್ಯಂಡ್ ಇಲ್ಲಿ ಮಾಡಿಸೋದ್ರಿಂದ ಲೈಕ್ ದೇವ್ರಿಗೆ ಸಲ್ಲುತ್ತೆ ಅನ್ನೋದೊಂದು ಇದೆ. ಸೊ ಐ ಹೋಪ್ ನನ್ನ ಮಗನಿಗೆಲ್ಲ ಒಳ್ಳೆಯದಾಗಲಿ ಅಂತ ಇಲ್ಲೇ ಇಟ್ಕೊಂಡು
ಚಿಕ್ಕದಾದರೂ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ, ಸತ್ಯ. ಸೊ ಚೆನ್ನಾಗಿದೆ, ಆ ಅಲಂಕಾರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ಡೈರೆಕ್ಟರ್ ನೋಡ್ತಾ ಇದ್ದೀನಲ್ಲ, ಅಲಂಕಾರ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪಾಪು ಮಲಗಿದ್ದಾನೆ, ಅಪ್ಪ ಹೇಳ್ತಾ ಇದ್ದಾರೆ, ಪೂಜೆ ನಡೀತಾ ಇದೆ. ಹಾಗೆ ಇದು ವಿಗ್ರಹ ಲೈಕ್ ಏನಂತಾರೆ, ಇದನ್ನೇನಂತಾರೆ? ಇದು ನಾಗರು. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಏನದು ಬೇರೆಲ್ಲ ಬಿಟ್ಟಿದೆ ಹೊಸ್ದಾಗಿ. ಅದೇ ಅದು ಇದ್ರ ಮೇಲೆ ಬಿಟ್ಟಿದೆ ಅಲ್ಲ ಪುಟ, ಕಲ್ ಮೇಲೆ ಅದು ಹೆಂಗೆ ಬಿಡುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಳ್ಳೆ ಅದೇ ಹೂವು ಥರ ಫೀಲ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಇದೆ, ಇಷ್ಟೆಲ್ಲ ಪ್ರಿಪ್ರೇಷನ್ ಆಗ್ತಿದೆ, ನೋಡ್ತಾ ಇರ್ಬೋದು. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅವನು ಹಾಗೆ ನೋಡಿ ಕೈ ಮುಗಿತಾ ಇದ್ದಾನೆ ಅಷ್ಟೊತ್ತಿಂದ, ಬಟ್ ಇವಾಗ ಮುಗಿತಾನೋ ಇಲ್ವೋ ಗೊತ್ತಿಲ್ಲ. ನೋಡಿ ನೋಡಿ ಮುಗ್ದ, ಎಷ್ಟು ಕ್ಯೂಟಾಗಿ ಮುಗಿತಾ ಇದ್ದಾನೆ ಅವಾಗಿಂದ. ನಾನು ಸೊ ಹೋಮದ್ದು ಅಪ್ಡೇಟ್ ಕೊಡ್ಬೇಕಾಗಿತ್ತು. ಏನು ಅಂದ್ರೆ ಹೋಮದು ಅವರೇ ಮಾಡ್ತಾರಂತೆ, ಏನು ಹಾಕ್ಸಲ್ವಂದೆ ನಮ್ಮ ಹತ್ರ. ಸೊ ಅದರಿಂದ ಹೋಮದೆಲ್ಲ ಅವರೇ ಮಾಡ್ಲಿ, ಪೂರ್ಣಾವಧಿಗೆ ಮಾತ್ರ ನಾವು ಬೇಕು ಆಗಿತ್ತು ಅಂತ ಅಂದ್ರು. ಅದಕ್ಕೆ ಅಪ್ಪನ ಇಟ್ಕೊಂತೀವಿ, ನೀವು ಹೋಗಿ ರೆಡಿಯಾಗಿ ಬನ್ನಿ ಅಂತ ಅಂದ್ರು. ಸೊ ಅದಕ್ಕೆ ರೆಡಿ ಆಗಕ್ಕೆ ಹೋಗ್ತಾ ಇದೀವಿ. ದಿಲೀಪ್ ಅವರು ಬೆಳಿಗ್ಗೆಯಿಂದ ಏನು ಮಾತಾಡಿಲ್ಲ. ಮಾತಾಡಪ್ಪ. ಏನ್ ಮಾತಾಡೋದು, ನಾನು ಎಲ್ಲ ನೀವು ಮಾತಾಡ್ತಾ ಇದೀರಲ್ಲ, ಇನ್ನೇನ್ ಮಾತಾಡ್ಲಿ ನಾನು. ನೋಡಿ ಹೊರಗೆ ಆಡ್ತಾರೆ, ಬಾಯಿ ಮುಚ್ಕೊಂಡು ಮಾತಾಡಕ್ಕಾಗಲ್ಲ ಹೇಳ್ದಾಗ. ಆಮೇಲೆ ನಾನೇನು ಕ್ಯಾಪ್ಚರ್ಡೇ ಮಾಡಿಲ್ಲ, ನಾನೇನು ಇಟ್ಟೇ ಇಲ್ಲ ವಿಡಿಯೋದಲ್ಲಿ ಅಂತಾರೆ. ಬರೀ ಇದಕ್ಕೆ ಇರಿಟೇಟ್ ಆಗೋಗುತ್ತೆ ನನಗೆ. ಹೌದಾ? ಓಕೆ ಓಕೆ, ಮಾತಾಡಿ. ಮಾತಾಡ್ತಾ ಇದೆಯಲ್ಲ, ಮಾತಾಡಮ್ಮ, ಅದ್ರಲ್ಲಿ ಏನೈತೆ. ಇವರು ಬರೀ ಕಾರ್ ತಂದ್ರೆ ತೀಟಿಕೆ ಮಾಡೋದ್ರಲ್ಲೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ತೀಟಿಕೆ ರಾಜ. ಮಕ್ಕಳಂದ್ಮೇಲೆ ತೀಟೆ ಆಡ್ದಂಗೆ ಇರ್ತಾವ. ಹೌದು, ಮಕ್ಕಳು ತೀಟೆ ಆಡಲ್ವಾ? ಹೌದು. ನೀವು ಚೆನ್ನಾಗಿ ತೀಟೆ ಆಡಿದಿರಲ್ಲ, ನಿನ್ ಮಗನು ಅದಕ್ಕೆ. ಓ, ನಾನ್ ತುಂಬಾ ತೀಟೆ, ನಾನ್ ಜಾಸ್ತಿ ಮಾತಾಡ್ತಾ ಇದ್ದೆ. ಪಾಪ ನೀನ್ ಮಾತಾಡ್ತಾ ಇರ್ಲಿಲ್ವಂತೆ ನೀನು. ಹೌದು, ನಾನು 1.5 ವರ್ಷ ಮಾತೇ ಆಡಿಲ್ವಂತೆ ಯಾರ ಹತ್ರ. ನಾನು ಹುಡ್ತಿಗೆ 3 ತಿಂಗಳಿಗೆ ಮಾತಾಡ್ದೆ ಅನ್ಸುತ್ತೆ. ಓಕೆ ಬಾಯ್, ಸಿಗ್ತೀನಿ. ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀನಿ. ಬಾಯ್. ಟಾಟಾ ಬಾಯ್ ಮಾಡಿಮ್ಮ. ಇವ್ನು ಇವಾಗ ಮಾಡಲ್ಲ ನೋಡಿ. ಹ್ಯಾಪಿ ಬರ್ತ್ಡೇ ಟು ಯು, ಮಾಡಿರಾ ಇನ್ನೊಂದು. ನಮ್ ಕಡೆ ಮಾಡು, ಕೇಕ್ ಮೇಲೆ ಬೀಳ್ದವ್ರು ಏನ್ ಮಾಡಕಲ್ಲ. ಉಪ್ಪನ್ನಿ ಹಾಗೆ ಇನ್ನೂ ಒಂದು ಶೇರ್ ಮಾಡಬೇಕಾಗಿತ್ತು. ನಾನು ಅಲ್ಲೆಲ್ಲ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಹೇರ್ ಸ್ಟೈಲ್ ಎಲ್ಲ ಮಾಡಿಸಿದ್ದಾಗಿರಲಿ ಎಲ್ಲನೂ. ಬಟ್ ನನಗಿದ್ದೆ ಟೆನ್ಷನ್ಗೆ, ನಮ್ಮ ಅಪ್ಪ ಕೊಡ್ತಿದ್ದೆ ಟೆನ್ಷನ್ಗೆ. ಸೊ ವ್ಲಾಗು ಬೇಡ, ಏನು ಬೇಡ, ಹೋಗ್ಬಿಟ್ರೆ ಸಾಕಲ್ಲಿಗೆ ಹೋಗಿ ರೀಚ್ ಆದಮೇಲೆ ಏನಾದರೂ ಮಾಡ್ಕೊಳ್ಳೋಣ ಜುಗಾಡ್ ಅಂದ್ಕೊಂಡು ನನ್ನ ತಲೆಯಲ್ಲಿ ಅದಿತ್ತು. ಸೊ ಸೂಪರಾಗಿ ನಡೀತು.
ಬಟ್ ಬೇಜಾರೇನಂದರೆ ನನಗಾಗಿದ್ದು ಲೈಕ್ ನಾವು ಅಮ್ಮನ್ನ ಅಂದರೆ ಬೈದಿದ್ದಂದರೆ ಕೋಪ ನಾವು ಅಪ್ಪಂಗೆ ನಾವು ಫೋನ್ ಬೇರೆ ಎತ್ತುತ್ತಾ ಇರಲಿಲ್ಲ ನಾನು ದಿಲೀಪ್ ಅವರು. ಸೊ ಅದಕ್ಕೆ ಕೋಪ ಬಂದು ಅಮ್ಮನ ಮೇಲೆಲ್ಲ ಬಿಜ್ಜಿ ಬರಲಿಲ್ಲ, ನೀನೇ ವಹಿಸ್ಕೊಳ್ಳೋದವ್ರನ್ನ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ಅಮ್ಮ ಒಂಚೂರು ಅಪ್ಸೆಟ್ ಆಗಿದ್ದು. ಅದು ಬಿಟ್ಟರೆ ಹ್ಯಾಪಿ ಎಂಡಿಂಗ್, ಖುಷಿ ಇತ್ತು ಫುಲ್ಲು. ಸೊ ಫುಲ್ ಇಬ್ಬರಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ಆ್ಯಂಡ್ ನನಗೆ ಒಂದು ಗಿಲ್ಟ್ ಏನಿತ್ತು ಅಂದರೆ ನನ್ನ ಮಗಂದೆಲ್ಲ ಬಂತ ಅನ್ನೋದೊಂದಿತ್ತು. ಸೊ ಅದೆಲ್ಲ ಸೂಪರಾಗಿ ಬಂದಿದೆ. ನಂದು, ನನ್ನ ಮಗಂದು, ನನ್ನ ಏನಿದ್ದಾರೆ ಪ್ರೀತಿಯ ಗಂಡ ಅವ್ರದ್ದು ಅದು ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಆಯಿತು ನನಗೆ. ನನ್ನ ಮಗ ತಿನ್ಸ್ಬೇಕಾದ್ರೆ ಗುರಾಯಿಸ್ತಿದ್ದೆ ಒಂದು, ನಾನು ಏನೇನು ನೀನು ತಿನ್ನಲ್ಲ ಅಂತ ಗದಲ್ತಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಟೋಟಲಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲರೂ ಬಂದಿದ್ದು ಖುಷಿ ಆಯಿತು. ಆ್ಯಂಡ್ ಯಾರೆಲ್ಲ ನನ್ನ ಮಗನ ಬರ್ತ್ಡೇಗೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ವೈಟ್ ಮಾಡಿದ ತಕ್ಷಣ ಬಂದಿದ್ದೀರಾ, ಖುಷಿ ಆಯಿತು. ಹಾಗೇ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಆದರೆ ನನಗೂ ದಿಲೀಪ್ ಅವ್ರಿಗೆ ತಿನ್ನೋದಕ್ಕಾಗಲಿಲ್ಲ. ಲೈಕ್ ನಾವು ಇಬ್ಬರೂ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ರ ಕಾರಣದಿಂದ ತಿನ್ನೋಕ್ಕಾಗಲಿಲ್ಲ. ಹಾಗೆಯೇ ರಾಧಾಕೃಷ್ಣ ಅದು ಕಾನ್ಸೆಪ್ಟ್ ಏನೋ ಇಕ್ಕಿದ್ರು. ಕಾನ್ಸೆಪ್ಟಿಂದ ಆ ಸೌಂಡ್ಗೆ ನನ್ನ ಮಗ ಡ್ಯಾನ್ಸ್ ಎಲ್ಲ ಹಾಡ್ತಾ ಇದ್ದ. ಹಾಗೆಯೇ ಫ್ಯಾಮಿಲೀಸ್ ಆ್ಯಂಡ್ ನಮ್ಮ ದಿಲೀಪ್ ಅವ್ರ ಫ್ರೆಂಡ್ಸು ಎಲ್ಲರೂ ಇದ್ದರು. ತುಂಬ ಚೆನ್ನಾಗಿ ಇವರೆಲ್ಲ ಏನಿದ್ದಾರೆ ಇಷ್ಟು ಜನ ನನ್ನ ಒಂದು ಯೂಟ್ಯೂಬ್ಗಾಗಿರಲಿ, ನನ್ನ ಒಂದು ಪರ್ಸ್ನಲ್ ಲೈಫ್ಗಾಗಲಿ ತುಂಬ ಸಪೋರ್ಟ್ ಮಾಡೋ ಒಂದು ವ್ಯಕ್ತಿಗಳು. ಸೊ ಅವರೆಲ್ಲ ಲಾಸ್ಟ್ ಗಂಟ ಇದೆ, ತುಂಬ ಖುಷಿ ಆಯಿತು. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ರಾಧಾಕೃಷ್ಣನಾಗಿ ರೆಡಿಯಾಗಿದ್ದಾರೆ. ನಾನು ಯಾಕೆ ಏನು ಅಂತ ಅಲ್ಲಿದ್ದಿದ್ದ ಪೇರೆಂಟ್ಸ್ನ ಕೇಳಿದ್ದಕ್ಕೆ ಲೈಕ್ ಅವ್ರು ಹೇಳಿದ್ರು, ಇಲ್ಲಿ ದೇವಸ್ಥಾನದ ಒಂದು ಏನಿದ್ದಾರೆ ಅವರು ಹೇಳಿದ್ದು ಲೈಕ್ ರೆಡಿ ಮಾಡಿಸ್ಕೊಬನ್ನಿ ಅಂತ. ಅಲ್ಲೊಂದು ಮುದ್ದಾದ ಕೃಷ್ಣ, ಮುದ್ದಾದ ರಾಧೆ ಕಾಣಿಸ್ತಾ ಇದ್ರು. ನನಗಂತೂ ಅದನ್ನು ಝೂಮ್ ಮಾಡಿ ನೋಡ್ತಾ ಇದ್ದೆ, ಅಷ್ಟು ಮುದ್ದಾಗಿ ಎಲ್ಲರೂ ಮುದ್ದಾಗಿದ್ರು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್, ಐ ಲವ್ ಇಟ್. ಹೊರಡ್ತಾ ಇದ್ದೀವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ಸೊ ಅಡುಗೆ ಸಾಮಾನು, ಅಮ್ಮ, ಅಣ್ಣ, ಪಾಪಣ್ಣಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಎಲ್ಲರೂ ಮುಖ ಬಾಡು ಹೋಗ್ಬಿಟ್ಟಿದೆ. ಸೊ ಆ ಪಕ್ಕಿರೋ ಅಡುಗೆ ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ಇವಾಗ ಟ್ರಾಫಿಕಲ್ಲಿ ನಿಲ್ಸಿದ್ದಾರೆ ಅಣ್ಣ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇನ್ನೂ ಫೋಟೋಶೂಟ್ಸ್ ಎಲ್ಲ ಇದೆ, ಅದು 2 days ಆದಮೇಲೆ ಅಂತೆ. ಸೊ ಎಲ್ಲ ಮಿಕ್ಸ್ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೋಡೋಣ. ಹಾಗೆ ಇದು ನೆಕ್ಸ್ಟ್ ಡೇ. ಏನಂದರೆ ಇವತ್ತು ಆ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದು ಲೈಕ್ ನೆಕ್ಸ್ಟ್ ಫೋಟೋಶೂಟ್ದು ವ್ಲಾಗ್ ಇದರಲ್ಲಿ ಜಾಯಿನ್ ಮಾಡೋಣ ಅಂದ್ಕೊಂಡೆ. ಬಟ್ ದಿಲೀಪ್ ಅವ್ರು ಹೇಳಿದ್ರು ಬೇಡ, ಬರ್ತ್ಡೇ ವ್ಲಾಗ್ ಆಗಿರಲಿ, ಫೋಟೋಶೂಟ್ ಆಗಿರಲಿ ಅಂತ ಅಂದರು. ಸೊ ಅದರಿಂದ ಮತ್ತೆ ಇವತ್ತು ಫೋಟೋಶೂಟ್ ಆಗಬೇಕಾಗಿತ್ತು, ನೆಕ್ಸ್ಟ್ ಡೇ ಫೋಟೋಶೂಟ್ ಅಂತ ಹೇಳಿದರು. ಬಟ್ ಅಣ್ಣಂಗೆ ಏನೋ ಕಾರಣಾಂತರದಿಂದ ಫೋಟೋಗ್ರಾಫರ್ಗೆ ಒಂಚೂರು ಬ್ಯುಸಿ ಆಗೋಗಿರೋ ಕಾರಣದಿಂದ ನಮಗೆ ಇವಾಗ ಗುರುವಾರ ಹೇಳಿದ್ದಾರೆ. ಸೊ ಗುರುವಾರದ ಗಂಟ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬರ್ತ್ಡೇ ವ್ಲಾಗಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೆಗ್ದಿರೋ ಅಷ್ಟನ್ನೇ ಹಾಕ್ತೀನಿ. ಯಾಕೆಂದರೆ ಅಲ್ಲೂ ಪಾಪು ಎಲ್ಲ ಅಳ್ತಿದ್ದ, ಮೆಸ್ಸಪ್ ಆಗೋಗಿತ್ತು. ಮತ್ತು ಅವನು ಶೆಕೆಗೆ ತುಂಬ ಅಳ್ತಾ ಇದ್ದ. ಸೊ ಅದರಿಂದ ವ್ಲಾಗ್ ಜಾಸ್ತಿ ಏನೂ ಮಾಡಿಲ್ಲ. ಸೊ ಮತ್ತು ಜನ ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದ್ರು. ಅದರಿಂದ ಸೌಂಡ್ ಮಾಡ್ತಾ ಇದ್ದಾರೆ ಅವರು. ಸೊ ಅದರಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಅಲ್ಲಿ ಜಾಸ್ತಿ. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ನನ್ನ ಮಗನ ಬರ್ತ್ಡೇ ಇದು ಮಾಡಬೇಕಾದ್ರೇ ಲೈಕ್ ಕೃಷ್ಣದ ಎಲ್ಲ ಬಂದಿದ್ದು ತುಂಬ ಚೆನ್ನಾಗಿತ್ತು. ಅದನ್ನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಆ ದೇವಸ್ಥಾನದ ಕಡೆಯಿಂದನೇ ಮಾಡಿದ್ದಂತೆ ಅದು. ಸೊ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಬನ್ನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.
ಸೊ ಸಪೋರ್ಟ್ ಮಾಡಿ ಹೀಗೇನೆ ಆ್ಯಂಡ್ ಬೆಳೆಸಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್. ಬಾಯ್.